ಫಸ್ಟ್ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿದ ನಂತರ ಆ ಸರ್ಚ್ ಟೂಲ್ ಬಾರ್ನಲ್ಲಿ ಅರಣ್ಯ ರಿಕ್ರೂಟ್ಮೆಂಟ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಸರ್ಚ್ ಮಾಡಬೇಕು ನೀವು. ಈಗ ನೋಡ್ಬೋದು ನೀವು ನೇಮಕಾತಿ ರಿಕ್ರೂಟ್ಮೆಂಟ್ಸ್ ಕರ್ನಾಟಕ ಅರಣ್ಯ ಇಲಾಖೆ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಕರ್ನಾಟಕ ಅರಣ್ಯ ಇಲಾಖೆಯ ರಿಕ್ರೂಟ್ಮೆಂಟ್ ಹೋಮ್ ಪೇಜ್ ಓಪನ್ ಆಗಿದೆ. ಸೊ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ದೀನಿ. ಸ್ಕ್ರಾಲ್ ಡೌನ್ ಮಾಡಿದಾಗ ಅಲ್ಲಿ ನೀವು ನೋಡ್ಬೋದು 339 ಫಾರೆಸ್ಟ್ ಗಾರ್ಡ್ ಆನ್ಲೈನ್ ಅಪ್ಲಿಕೇಶನ್ 1920 ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ರಿಕ್ರೂಟ್ಮೆಂಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನೀವು ಅಪ್ಲೈ ಮಾಡಬೇಕು. ಇಲ್ಲಿ ನೀವು ಈಗ ನೋಡ್ಬೋದು ಸರ್ಕಲ್ ವೈಸ್ ಎಷ್ಟು ಪೋಸ್ಟ್ಗಳಿವೆ ಅಂತ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ 45, ಬೆಳಗಾವಿ 21, ಬಳ್ಳಾರಿ 15, ಚಿಕ್ಕಮಗಳೂರು 10, ಚಾಮರಾಜನಗರ 35 ಪ್ಲಸ್ 3 ಬ್ಯಾಕ್ಲಾಗ್, ಧಾರವಾಡ 13, ಹಾಸನ 20, ಶಿರಸಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಕೊಟ್ಟಿದ್ದಾರೆ. ಟೋಟಲಿ 339 ಸೀಟ್. ಅದರಲ್ಲಿ 327 ಸೀಟ್ ಆ್ಯಕ್ಚುಲಿ ವೇಕೆಂಟು ಮತ್ತು 12 ಬ್ಯಾಕ್ಲಾಗ್ ಸೇರಿ 339 ಸೀಟ್ ಇದೆ. ಇಲ್ಲಿ ಕೆಳಗಡೆ ಪ್ರಿಸ್ಕ್ರೈಬ್ಡ್ ಏಜ್ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಅಷ್ಟು ವಯಸ್ಸಾಗಿರ್ಬೇಕಂತ. SC ST 32, 2A 3B ಅವರೆಲ್ಲ 30, ಜನರಲ್ ಕ್ಯಾಟಗರಿ 27 ಇರಬೇಕು. ಮಿನಿಮಮ್ ಏಜ್ ರಿಕ್ರೂಟ್ಮೆಂಟ್ 17. ಇಲ್ಲ ಎಕ್ಸೆಪ್ಟ್ ಅಂತ ಟಿಕ್ ಮಾಡಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಈ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ಫಿಲಪ್ ಮಾಡಬೇಕು. ರಿಜಿಸ್ಟ್ರೇಷನ್ ಫಸ್ಟ್ ಸ್ಟೆಪ್, ರಿಜಿಸ್ಟ್ರೇಷನ್ ಸ್ಟೆಪ್. ಇಲ್ಲಿ ನಾವು ಅಪ್ಲೈ ಮಾಡ್ಬೇಕಂತ ಇದ್ದೀವಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೈ ಸರ್ಕಲ್. ನೀವು ಯಾವ ಸರ್ಕಲಲ್ಲಿ ಪ್ರಿಫರ್ ಮಾಡ್ತೀರೋ ಅದೇ ಸರ್ಕಲ್ ನಿಮಗೆ ಆಲ್ಮೋಸ್ಟ್ ಜಾಬ್ ಸಿಗೋದು. ಹಾಗಾಗಿ ನೀವು ಸರ್ಕಲ್ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ. ಈಗ ಅಭ್ಯರ್ಥಿಯ ಪೂರ್ಣ ಹೆಸರನ್ನು ಎಂಟರ್ ಮಾಡ್ಬೇಕು ನಾವೀಗ. ನಾನು ಉದಾಹರಣೆಗೆ ಟೈಪ್ ಮಾಡ್ತಾಯಿದ್ದೀನಿ. ಈಗ ಕೆಳಗಡೆ ತಂದೆಯ ಪೂರ್ಣ ಹೆಸರು ಟೈಪ್ ಮಾಡಬೇಕು. ಆದಷ್ಟು ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನಿರುತ್ತೆ SSLC ಅಥವಾ PUC ಮಾರ್ಕ್ಸ್ ಕಡೆಯಲ್ಲಿ ಅದನ್ನೇ ಮೇಂಟೈನ್ ಮಾಡಿ. ಇಲ್ಲಿ ಹೆಸರು ಟೈಪ್ ಮಾಡಬೇಕಾದ್ರೆ ಮದರ್ಸ್ ನೇಮ್, ತಾಯಿಯ ಪೂರ್ಣ ಹೆಸರು ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಡೇಟು, ನೆಕ್ಸ್ಟ್ ಮಂತು ಆ್ಯಂಡ್ ಲಾಸ್ಟ್ ಇಯರ್ ಟೈಪ್ ಮಾಡಬೇಕು, ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ನಂತರ ಅದು ಏಜ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡಬೇಕು. ಅದ್ರ ಕೆಳಗಡೆ ಮೊಬೈಲ್ ನಂಬರ್ ಟೈಪ್ ಮಾಡಿ. ನಿಮ್ಮ ಮೊಬೈಲಿನ 10 ಡಿಜಿಟ್ಸ್ ನಂಬರ್ನ. ಇದಾದ ನಂತರ ನಿಮ್ಮ ಇಮೇಲ್ ID-ಯನ್ನು ಎಂಟರ್ ಮಾಡಿ. ಏನು ಇಮೇಲ್ ID ನೀವು ಕೊಡ್ತಾ ಇದ್ದೀರೋ ಅದನ್ನೇ ಮತ್ತೊಮ್ಮೆ ಕೆಳಗಡೆ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಇಮೇಲಲ್ಲಿ. ಸೊ ಮೇಲ್ಗಡೆ ಏನು ಕೊಟ್ಟಿದ್ದೋ ಅದನ್ನೇ ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಇದಾದ ನಂತರ ಇಲ್ಲಿ ಕೆಳಗಡೆ ಆಧಾರ್ ನಂಬರ್ ಅಥವಾ ನಿಮ್ಮ ಆಧಾರ್ನ ಎನ್ರೋಲ್ಮೆಂಟ್ ನಂಬರ್ ಟೈಪ್ ಮಾಡಬೇಕು. ಇಷ್ಟು ಟೈಪ್ ಮಾಡಿದ ನಂತರ ಆ ಕ್ಯಾಪ್ಚಾ ಬಾಕ್ಸಲ್ಲಿ ಏನು ಕಾಣಿಸ್ತಾ ಇದೆ ಅದನ್ನೇ ಯಥಾ ರೀತಿ ಟೈಪ್ ಮಾಡಬೇಕು. 7YVD ಅಂತ ಇದೆ. 7 ಆದಮೇಲೆ ಎಲ್ಲವೂ ಸ್ಮಾಲ್ ಲೆಟರ್ಸ್ ಇದೆ. ಸೊ ಸ್ಮಾಲ್ ಲೆಟರ್ಸೇ ಟೈಪ್ ಮಾಡಬೇಕು. ಇಲ್ಲಿ ಟೈಪ್ ಮಾಡಿದ ನಂತರ ಅಲ್ಲಿ ಡಿಕ್ಲರೇಷನ್ ನಾನು ಒಪ್ಪಿದ್ದೀನಿ ಅಂತಂದು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ನಿಮ್ಮದು ಒಂದು ರೀತಿಯಾಗಿ ರಿವ್ಯೂ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ನಾನು ಎಂಟರ್ ಮಾಡಿದ ಪ್ರತಿಯೊಂದು ಡೀಟೇಲ್ಸ್ ಶಾರ್ಟ್ ಫಾರ್ಮಲ್ಲಿ ಒಂದು ಶಾರ್ಟ್ ಸಮರಿ ತೋರಿಸ್ತಾ ಇದೆ. ಏನಾದರೂ ಎಡಿಟ್ ಮಾಡಿದರೆ ಎಡಿಟ್ ಮಾಡ್ಬೋದು, ಕನ್ಫರ್ಮ್ ಮಾಡಿದರೆ ಕನ್ಫರ್ಮ್ ಮಾಡ್ಬೋದು. ಕನ್ಫರ್ಮ್ ಮಾಡಿದ ನಂತರ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನೀವೀಗ ನೋಡ್ಬೋದು ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡ್ ಇದನ್ನ ಯಾವುದಕ್ಕೂ ಸೇವ್ ಮಾಡೋ ಟ್ರೆಂಡ್ ಇದೆ ರೀ, ಅಥವಾ ಸ್ಕ್ರೀನ್ಶಾಟ್ ಅಥವಾ ಸ್ನ್ಯಾಪ್ಶಾಟ್ ತೊಗೊಂಡು ಇಟ್ಕೊಂಡಿರಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡ್. ನೆಕ್ಸ್ಟ್ ಓಕೆ ಕೊಡಿ. ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್, ಶಾಶ್ವತ ವಿಳಾಸವನ್ನು ಎಂಟರ್ ಮಾಡಬೇಕಾಗುತ್ತದೆ. 3 ಬಾಕ್ಸ್ ಕೊಟ್ಟಿದ್ದಾರಲ್ಲ, ಆ 3 ಬಾಕ್ಸಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ನೀವು ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು ಮತ್ತು ಪಿನ್ ಕೋಡ್ ಟೈಪ್ ಮಾಡಬೇಕು. ಕರ್ನಾಟಕ ಕೊಟ್ಟಿದ್ದೀನಿ. ಡಿಸ್ಟಿಕ್ ನಾನು ಉದಾಹರಣೆಗೆ ದಕ್ಷಿಣ ಕನ್ನಡ ಅಂತ ತಗೊತಿದ್ದೀನಿ.
ಅಲ್ಲಿ ಒಂದು ಪಿನ್ ಕೋಡ್ ನೀವು ಟೈಪ್ ಮಾಡಬೇಕು. ಅದಾದ ನಂತರ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಕೂಡಲೇ ನಿಮ್ಮ ಮೈಸೂರು ಸರ್ಕಲ್ನಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೆ. ಸೊ ಹಾಗಾಗಿ ಮೈಸೂರು ಸರ್ಕಲ್ನಲ್ಲಿ ಇರುವಂಥ ಕ್ಯಾಟಗರಿ ಪ್ರಕಾರ ಎಷ್ಟೆಷ್ಟು ಪೋಸ್ಟ್ಗಳು ಇವೆ ಅಂತ ತೋರಿಸ್ತಾ ಇದೆ, ನೀವು ನೋಡ್ಕೋಬೋದು. ಇದೆಲ್ಲ ಆದಮೇಲೆ ನಾವು ಅಪ್ಲೈ ಮಾಡಬೇಕಾಗಿರುತ್ತಾನೆ ಫಾರೆಸ್ಟ್ ಗಾರ್ಡ್. ಹಾಗಾಗಿ ಕೆಳಗಡೆ ಬಂದು ಇಲ್ಲಿ ಫಾರೆಸ್ಟ್ ಗಾರ್ಡ್ ಅಂತ ಇದೆ, ನೋಟಿಫಿಕೇಷನ್ ಇದೆ, ಅದರ ಬಲದಲ್ಲಿ ಅಪ್ಲೈ ಅಥವಾ ಎಡಿಟಲ್ಲಿ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಬೇಕು. ನೀವು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ 2 ಟೂಲ್ಸ್ ಓಪನ್ ಆಗ್ತವೆ, ಅಪ್ಲಿಕೇಶನ್ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಅಂತ. ಇವೊಂದು ಪ್ರತಿಯೊಂದು ಡೀಟೇಲ್ಸ್ ಎಂಟರ್ ಮಾಡ್ಬೇಕು ನೀವು. ಇಲ್ಲೆಲ್ಲ ನೋಡ್ಬೋದು ನೀವು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಂಟರ್ ಮಾಡಬೇಕು. PUC, ITI, ಡಿಪ್ಲೊಮೊ ಈ ಮೂರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೇಕು. ನೀವು PUC ಇದ್ದರೆ PUC, ITI ಇದ್ದರೆ ITI, ಡಿಪ್ಲೊಮೊ ಇದ್ದರೆ ಡಿಪ್ಲೊಮೊ. PUC ಹೊಡಿತಿದ್ದೀನಿ ನಾನು. ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡ್ತಾಯಿದ್ದೀನಿ. ಟೈಪ್ ಮಾಡಿದ ನಂತರ ನೀವು ಎಲ್ಲ ಸಬ್ಜೆಕ್ಟ್ಗಳು ಟೋಟಲ್ ಎಷ್ಟು ಮಾರ್ಕ್ಸಿಗೆ ಬರೆದಿದ್ದೀರಿ ಅನ್ನೋದನ್ನ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ನೀವು ಆ ಟೋಟಲ್ ಮಾರ್ಕ್ಸಲ್ಲಿ ನಿಮಗೆ ಟೋಟಲ್ ಎಷ್ಟು ಬಂತು ಅಂತ ಟೈಪ್ ಮಾಡಬೇಕು. ಸೊ ಫೈನಲ್ ಪರ್ಸೆಂಟೇಜ್ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಇದಾದ ನಂತರ ಕ್ಯಾಟಗರಿ ಕ್ಲೇಮ್ಡ್ ಸೆಲೆಕ್ಟ್ ಮಾಡ್ಕೊಂಡು ನೀವು SC ST ಇದ್ದರೆ SC ST, GM 283B ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಫಿಸಿಕಲ್ ಡೀಟೇಲ್ಸ್ ನೋಡ್ಬೋದು. ಹೈಟ್ ಮಿನಿಮಮ್ 163 ಮೇಲೆ ಕೊಡಬೇಕು, ನಿಮ್ಮ ಹೈಟ್ ಏನಿದೆ ಅದನ್ನ. ಇನ್ನು ಚೆಸ್ಟ್ ನಾರ್ಮಲ್ ಕಂಡೀಷನಲ್ಲಿ ಎಷ್ಟು ಇರುತ್ತೆ, ಉಸಿರಾಟ ತಗೊಂಡಾಗ ಅದು 79 ಮೇಲೆ ಇರಬೇಕು. ಇನ್ನು ಚೆಸ್ಟ್ ಉಸಿರು ಬಿಟ್ಟಾಗಿ ಎಷ್ಟಿರುತ್ತೆ ಅಂತ ಅದನ್ನು ಕೂಡ ಎಂಟರ್ ಮಾಡ್ಬೇಕು ನೀವು. ಇದಾದ ನಂತರ ನೀವು ಕನ್ನಡ ಮೀಡಿಯಮ್ ಕ್ಯಾಂಡಿಡೇಟ್ ಆಗಿದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನೀವು ರೂರಲ್ ಕ್ಯಾಂಡಿಡೇಟ್ ಆಗಿದ್ದರೆ ಎಸ್ ಕೊಡಿ ಅಥವಾ ನೋ ಕೊಡಿ. ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ದರೆ ಎಸ್ ಕೊಡಿ, ಇಲ್ಲವಾದರೆ ನೋ ಕೊಡಿ. ಈ ಒಂದು ಆಪ್ಷನ್ಗೆ ನಿರಾಶ್ರಿತ ಅಭ್ಯರ್ಥಿ ಆಗಿದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಎಕ್ಸ್ ಮಿಲಿಟರಿ ಪರ್ಸನ್ ಏನಾದರೂ ಆಗಿದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಅರಣ್ಯ ಇಲಾಖೆಯಲ್ಲಿ ಮೋಟಿವೇಟರ್ ಆಗಿ ಏನಾದರೂ ಕೆಲಸ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಇದಾದ ನಂತರ ನೀವು ದಿನಗೂಲಿಯ ಪೋಷಕರ ಮಕ್ಕಳಾಗಿದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಇದಾದ ನಂತರ ನಾವು ಇಲ್ಲಿ ಎಲ್ಲವನ್ನು ಅವರೆಲ್ಲ ಕಂಡೀಷನ್ ಒಪ್ಪಿದ್ದೀವಿ ಅಂತಂದು ಡಿಕ್ಲೇರ್ ಮಾಡೋದಿರುತ್ತೆ. ಇಲ್ಲಿ ಕೆಳಗಡೆ ಕ್ಯಾಪ್ಷಾ ಹೊಡಿಬೇಕು ನೀವು. ಕ್ಯಾಪ್ಷಾ ಏನಿದೆ ಅದನ್ನೇ ಕೊಡಿ. ಅದಾದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಸೊ ಫೈನಲಿ ಅಪ್ಲಿಕೇಶನ್ ಡೀಟೇಲ್ಸ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಬ್ಲೂ ಟಿಕ್ ಬಂದಿದೆ, ಗ್ರೀನ್ ಟಿಕ್ ಬಂದಿದೆ. ಇಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಇದೆ. ಇಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡಬೇಕು, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಆಧಾರ್ ಎನ್ರೋಲ್ಮೆಂಟ್ ಅಪ್ಲೋಡ್ ಮಾಡಬೇಕು, SLC ಕ್ವಾಲಿಫಿಕೇಷನ್ ಬೇಕು, ಮತ್ತು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಬೇಕು. ಇವಷ್ಟನ್ನು ಫೋಟೋ ಅಪ್ಲೋಡ್ ಮಾಡಬೇಕು. ಫೋಟೋ ಮತ್ತು ಸಿಗ್ನೇಚರ್ ನಾರ್ಮಲಿ ಅಪ್ಲೋಡ್ ಮಾಡಿ, ತೊಂದರೆ ಏನಿಲ್ಲ. ಆಧಾರ್ ಮಾತ್ರ ನೀವು ಫೋಟೋ ಅಥವಾ PDF ಅಪ್ಲೋಡ್ ಮಾಡ್ಬೋದು. SLC ಕೂಡ PDF ಅಥವಾ ಫೋಟೋ ಅಪ್ಲೋಡ್ ಮಾಡ್ಬೋದು. ಇನ್ನು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಕೂಡ PDF ಅಥವಾ ಫೋಟೋದಲ್ಲಿ ಅಪ್ಲೋಡ್ ಮಾಡ್ಬೋದು. ನಿಮಗೆ 2 ರೀತಿ ಆಪ್ಷನ್ ಸಿಗ್ತಾಯಿದೆ ಇಷ್ಟರಲ್ಲಿ. ಬಟ್ ಫೋಟೋ ಸಿಗ್ನೇಚರ್ ಮಾತ್ರ ನಾರ್ಮಲಿ ಫೋಟೋನೇ ಅಂದರೆ JPEG ಫಾರ್ಮ್ಯಾಟಲ್ಲಿ ಹಾಕಿ. ಸೊ ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತ. ಫಸ್ಟ್ ನಾನು ಫೋಟೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫೋಟೋ ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ಅಪ್ಲೋಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವೀಗ ನೋಡ್ಬೋದು ನಾನು ಫೋಟೋ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಪ್ರಿವ್ಯೂ ತೋರಿಸ್ತಾ ಇದೆ. ಅಪ್ಲೋಡ್ ಸ್ಟೇಟಸ್ ಗ್ರೀನ್ ಟಿಕ್ ಬಂದಿದೆ. ಈಗ ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕು ನಾನೀಗ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸಿಗ್ನೇಚರ್ ಕೂಡ ಪ್ರಿವ್ಯೂವಲ್ಲಿ ಬರುತ್ತೆ. ಸೊ ಬಂತೀಗ ಇದೇ ರೀತಿಯಾಗಿ ಇನ್ನು ಉಳಿದವನ್ನು ಮಾಡಬೇಕು. ಇದು ಆಧಾರ್ ನಾನು PDF ಅಲ್ಲಿ ಹಾಕ್ತಾಯಿದ್ದೀನಿ. ಇನ್ನು ಉಳಿದವನ್ನೆಲ್ಲ ನಾರ್ಮಲಿ ಫೋಟೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು ಆಧಾರ್ ಕೂಡ ಅಪ್ಲೋಡ್ ಆಯಿತು. ಅದು PDF ಫಾರ್ಮ್ಯಾಟ್ ಆಗಿರೋದ್ರಿಂದ PDF ಸಿಂಬಲ್ ಬರ್ತಾಯಿದೆ. SLC ನಾನು ಫೋಟೋ ಹೊಡ್ಕೊಂಡು ಇಟ್ಕೊಂಡಿರೋದು, ಸೊ ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಫೋಟೋ ಬರುತ್ತೆ ಪ್ರಿವ್ಯೂ ಅಲ್ಲಿ. ಸೊ ನೋಡ್ಬೋದು ನೀವು, ಇದು ಜಸ್ಟ್ ಫೋಟೋ ಆಗಿರೋದ್ರಿಂದ ಫೋಟೋ ಬಂದಿದೆ. PDF ಆಗಿದ್ದರೆ PDF ಸಿಂಬಲ್ ಬರುತ್ತೆ. ಇನ್ನು PU ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಆಯಿತು. ಇದಿಷ್ಟು ಕಂಪ್ಲೀಟ್ ಸ್ಟೇಟಸ್ ಆದಮೇಲೆ ಇಯರ್ ಬೈ ಡಿಕ್ಲೇರ್ ಮಾಡ್ತಾಯಿದ್ದೀನಿ. ನಾನು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟರ್ಮ್ಸ್ಗೆ ಒಪ್ತಾ ಇದ್ದೀನಿ ಅಂತ ಹೇಳಿ ಬಾಕ್ಸಲ್ಲಿ ಟಿಕ್ ಮಾಡಿ ಫೈನಲಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ಫೈನಲಿ ಸಬ್ಮಿಟ್ ಮಾಡಿದಾಗ ನಿಮ್ಗೆ ಕೊನೆ ಸರಿ ಕೇಳುತ್ತೆ ಎಡಿಟ್ ಮಾಡೋದು, ಎಡಿಟ್ ಮಾಡಿ ಕನ್ಫರ್ಮ್ ಕೊಟ್ಟೆ ಮುಗಿದೋಯ್ತು, ಮತ್ತು ಚೇಂಜ್ ಮಾಡೋಕ್ಕೆ ಬರೋಲ್ಲ. ಸೊ ಚೆಕ್ ಮಾಡ್ಕೊಂಬಿಡಿ. ಇದೆಲ್ಲ ಆದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ.
ಈಗ ನೀವು ಚಲನನ್ನು ಪ್ರಿಂಟ್ ತೊಗೋಬೇಕು. ಪ್ರಿಂಟ್ ತೊಗೊಂಡು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಚಲನ್ನ ಪೇಮೆಂಟ್ ಮಾಡಿಬಿಡಿ. ಇದಕ್ಕೆ ಕಂಡೀಷನ್ ಏನಪ್ಪ ಅಂದರೆ ಡಿ ಡಿ ಆಗಲಿ, ಪೋಸ್ಟಲ್ ಆರ್ಡ್ರ್ ಆಗಲಿ, ಮನಿ ಆರ್ಡ್ರ್ ಆಗಲಿ ಮಾಡುವಂತಿಲ್ಲ. ಚಲನ್ ಪೇಮೆಂಟೇ ಮಾಡಬೇಕು. ಸ್ಟ್ರಿಕ್ಟ್ ಆರ್ಡರ್ ಇದು ಕೊಟ್ಟಿದ್ದಾರೆ. ಅಲ್ಲಿ ನಾವು ನಿಮಗೆ ನೋಡ್ಬೋದು, ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಟಲ್ಲಿ. ಈಗ ಪ್ರಿಂಟ್ ಪೋಸ್ಟ್ ಆಫೀಸ್ ಚಲನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ತೋರಿಸ್ತೀನಿ ನಾನು ನಿಮಗೆ ಹೇಗಂತ. ಈ ಪ್ರಿಂಟ್ ತಗೊಬಂದರೆ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಪ್ರಿಂಟ್ ತಗೊಳ್ಳಿ. ಈ ರೀತಿಯಾಗಿ ಬಂತು ನಿಮ್ಮ ಚಲನ್. ಈ ಚಲನ್ನ ಪ್ರಿಂಟ್ ತಗೊಂಡು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಪೇಮೆಂಟ್ ಮಾಡಿ. ಕ್ಯಾಟಗರಿ ವೈಸ್ ಫೀಸ್ ಅಂದರೆ ಅಮೌಂಟ್ ಚೇಂಜ್ ಆಗುತ್ತೆ. ಇಲ್ಲಿ ನಾನು ಜನರಲ್ ಮೆರಿಟ್ ಕೊಟ್ಟಿರೋದ್ರಿಂದ 120 ತೋರಿಸ್ತಾ ಇದೆ. ಇನ್ನು ಅಪ್ಲಿಕೇಶನ್ ಫಾರ್ಮ್ ಒಂದ್ಸರಿ ರಿವ್ಯೂ ಮಾಡಿದ್ರೆ ನೋಡ್ಬೋದು. ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕ್ಲಿಕ್ ಕೊಡ್ದೆ. ಸೊ ಇಷ್ಟು ಮಾಡಿದ್ರೆ ಫಾರೆಸ್ಟ್ ಕಾರ್ಡ್ ಅಪ್ಲಿಕೇಶನ್ 50% ಕಂಪ್ಲೀಟ್ ಆದಂಗೆ. ಇನ್ನು ಪೋಸ್ಟ್ ಆಫೀಸ್ಗೆ ಹೋಗಿ ಪೇಮೆಂಟ್ ಆಗಿಬಿಟ್ರೆ 100% ಫಾರೆಸ್ಟ್ ಕಾರ್ಡ್ ಅಪ್ಲಿಕೇಶನ್ ಕಂಪ್ಲೀಟ್ ಆಯಿತು ಅಂತಲೇ ಅರ್ಥ. ಫ್ರೆಂಡ್ಸ್, ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂದ್ಕೊತಿದ್ದೀನಿ. ನಿಮಗೆ ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕಮೆಂಟ್ಸಲ್ಲಿ ಹಾಕ್ಬೋದು. ನಾವು ವಿತಿನ್ 24 ತಾಸುಗಳಲ್ಲೇ ನಿಮಗೆ ರಿಪ್ಲೈ ಬ್ಯಾಕ್ ಮಾಡ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.